ರಿಸೈನ್ ಹೇಳ್ಬಿಡ್ರಿ. ನಾವೆಲ್ಲ ಗೇಟ್ ಹಾಕಿವಿ ಅಂದ್ರ ಇವ್ರೆಲ್ಲಾ ಸೇರಿ ಮೀಟಿಂಗ್ ಮಾಡ್ತಾರ್ರಿ. ಒಂದರ ಮೀಟಿಂಗ್ ಸಕ್ಸಸ್ ಆಗ್ಬೇಕಲ್ಲ ಅಲ್ರಿ. 1 ತಿಂಗಳು 1.5 ತಿಂಗಳು ಆತ ಡಿಸಿ ಆಫೀಸ್ ಕರೀತಾರ. ಅಲ್ಲಿ ಹೋಗಿ ಬಂದಿವ್ 2-3 ಸಲ. ಮತ್ ಇಲ್ಲಿ ಕರೀತಾರ, ಇಲ್ಲಿ 4 ಸಲ ಮೀಟಿಂಗ್ ಆತ, ಅಲ್ಲಿ ಮೀಟಿಂಗ್ ಆತ. ಏನ್ ಮೀಟಿಂಗ್ ಮಾಡೋದು? ನಮಗ್ 3,500 ಕೊಡುದು, ಫ್ಯಾಕ್ಟ್ರಿ ಚಾಲು ಮಾಡುದು, ಮತ್ತೇನ್ ಮೀಟಿಂಗ್ ಮಾಡೋದು? ಅಂದ್ರೆ ಅವ್ರು ಫ್ಯಾಕ್ಟ್ರಿ ಮಾಲಕರ ಕೇಳಂತ್ಲೆ ನಮ್ಗ್ ಲಾಸ್ ಆಕತಿ, 8 ಕೋಟಿ ಲಾಸ್ ಆಕತಿ, 8 ಕೋಟಿ ಲಾಸ್ ಆಕತ್ತಾರ. ಈ ಸರ್ಕಾರ ಕೇಳಂತ್ಲೆ ಅದರಿ. ನಮ್ಗೆ ಎದಕ್ ಗೇಟ್ ಹಾಕಿವ ಅಂದ್ರ ನಮ್ಗ್ ಅನ್ಯಾಯ ಆಗತೈತಿ. ನಮಗ್ 3,000 ಕೊಟ್ರ ಅಂದ್ರ ಫ್ಯಾಕ್ಟ್ರಿ ಚಾಲು. ಯಾಕಂದ್ರೆ ನಮ್ ರೈತರೆಲ್ಲ ಇಲ್ಲೇ ಕರೆಸ್ತೀವ, ಇಲ್ಲೇ ನಾವು ಅಡಿಗೆ ಮಾಡಿಸ್ತೀವ, ಇಲ್ಲೇ ಊಟ ಮಾಡ್ತೀವ, ಅವರು ಇಲ್ಲೇ ಇರ್ಬೇಕ. ನಮ್ ತ್ರಾಸ ಏನನ್ನೋದು ಅವ್ರಿಗೆ ಗೊತ್ತಾಗಬೇಕಲ್ರಿ. ನಮ್ ತ್ರಾಸ ಏನಂದ ಅವ್ರಿಗೆ ಗೊತ್ತಾಗಬೇಕಲ್ಲ. ಅದೇ ಸಂಬಂಧ ನಾವು ಗೇಟ್ ಹಾಕಿದ್ರಿ. ಯಾರು ಹೊರಗೆ ಬಿಡುವಂಗಿಲ್ಲ. ನಮ್ ರೈತರೆಲ್ಲ ಸಂಗೋರ ಸರ್ಕಲ್ ತಗದ್ರು ಅವ್ರನ್ನೆಲ್ಲ ಇಲ್ಲೇ ಕರೆಸ್ತೀವ್ರಿ ನಾವು. ನೌಕರಿ ಮಾಡಿ 30 ಜನ ಪಗಾರ ತಗೋತಾರ, ನಮಗ್ ಕೊಡ್ತಾರನ. ನಾವ್ 30 ಜನ ದುಡಿಯಬೇಕ. 20 ಜನ ನೌಕರಿ ಮಾಡ್ತಾರ, 30 ಜನ ಪಗಾರ ತಗೋತಾರ. ಅಲ್ರಿ ಅವ್ರ ತಿಂಗಳದಾಗ 4-5 ಸುಟಿ ಇರ್ತಾವ. ಮತ್ ಗೌರ್ಮೆಂಟ್ ಸುಟಿ ಬಂದ್ರ ಅವ್ ಸುಟಿ ಬೇರೆ. 1 ತಿಂಗಳು ಆತನು ಡನ್ ಅಂತ ಅವ್ರಿಗೆ ಪಗಾರ ತಗೋತಾರ. 365 ದಿವಸ ದುಡಿಬೇಕ. 365 ಆಮೇಲೆ ಮತ್ 4-5 ತಿಂಗಳು ಬಿಟ್ಟು ಇವ್ರು ಬಿಲ್ ಕೊಡವ್ರ. ನಾವ್ ಹೆಂಗ್ ಬಾಳ್ಬೇಕ್ರಿ ರೈತ್ರಿ? ನಮ್ಗ್ ಕಾಸ್ಟ್ ಎಷ್ಟು ನಿಮ್ಗೆ ಗೊತ್ತಿಲ್ಲ. ಮಾಧ್ಯಮ ಮಿತ್ರರಿಗೆ ಗೊತ್ತೈತಿ ನಮ್ ಕಾಸ್ಟ್ ಏನು ಅಂತೇಳಿ. ಆದ್ರೆ ನಸಗ್ನಾಗ 4ಕ್ಕೆ ಲೈಟ್ ಕೊಡ್ತಾರೆ ಇವ್ರು. ನಸಗ್ನಾಗ 4ಕ್ಕೆ ಲೈಟ್ ಕೊಟ್ರ ನಾವ್ 3ಕ್ಕೆ ಅಂತ ಅಲ್ಲಿ ಬ್ಯಾಗಟಾಗಿ ಇರ್ಬೇಕು ನಾವು. ಯಾಕಂದ್ರ ನಾವ್ ಬ್ಯಾಗಟಾಗಿ ಇರ್ಲಿಕ್ಕ ಅದೊಂದ್ ದಿವಸದ ಪಾಯನ ಹೋತ. ಮತ್ ನಮ್ ಕಬ್ಬು ಇಳುವರಿ ಕಡಿಮೆ ಆಕತಿ. ಆ ಸಂಕಟದಾಗ ನಾವು ಎಲ್ಲ ಅಲ್ಲಿ ಹೋಗಿ ಕಬ್ಬು ಬೆಳೆಸ್ಬೇಕಾಗತ್ತೆ. ಅದೆಲ್ಲಾ ಕಬ್ಬು ಬೆಳೆಸಿ ಯಾರಿಗೆ ಕೊಡ್ತೀವಿ ನಾವು? ಫ್ಯಾಕ್ಟ್ರಿ ಮಾಲಕರನ್ನ ಸಾವುಕಾರ ಮಾಡತ್ತೀವಿ ನಾವು. ಫ್ಯಾಕ್ಟ್ರಿ ಮಾಲಕರನ್ನ ಸಾವುಕಾರ ಮಾಡತ್ತಿದ್ವಿ. ಮತ್ ಅದರಿಂದ ಅಬಕಾರಿ ಸುಂಕ 37,000 ಕೋಟಿ ಹೋಗತ್ತೆ. ಅದ್ರೊಳಗೆ ಬರೀ 13% ಕೇಳತ್ತಿದ್ವಿ ನಾವು. 13% ಕೊಟ್ರೆ ನಮ್ ಕಬ್ಬಿಗೆ 1 ಟನ್ ಕಬ್ಬಿಗೆ 10,000 ರೂಪಾಯಿ ಬರ್ತೈತಿ. ಬ್ಯಾಡ್ರಿ, ಬ್ಯಾಡ ತನಂಗೆ ನಾವ್ ಬರೀ ಎಟ್ ಕೇಳಿವಿ ನಾವು? ಗೊತ್ತಿರ್ಲಿ, ಎಲ್ಲಾರು ಸೀರಿಯಸ್ ಆಗಿರ್ಬೇಕು. ವಿಷಯ ಮಾತಾಡುವಾಗ ಗಂಭೀರತೆ ಇರ್ಲಿ. ಬರ್ತಾರ ಬಂದಾಗ ಒಂದೇ ಪಾಯಿಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರ ಬಹಳ ಹುಷಾರಾಗಿರ್ಬೇಕು.